ಬೆಂಗಳೂರು ಕಸದ ಸಮಸ್ಯೆ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಇದೊಂದು ದೊಡ್ಡ ಮಾಫಿಯಾವಾಗಿದೆ. ಕಾಂಟ್ರಾಕ್ಟರ್ ಪಡೆದವರೇ ಪಡೆದು ಈಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ ಕೂಡ ಆದೇಶ ತೀರ್ಪು ಕೊಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಇದೊಂದು ದೊಡ್ಡ ಮಾಫಿಯಾ. ಕಾಂಟ್ರಾಕ್ಟರ್ ಪಡೆದವರೇ ಪಡೆದು ಈಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈಗ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಕೂಡ ತೀರ್ಪು ನೀಡ್ತಾ ಇಲ್ಲ. ಹಾಗಾಗಿ ಬೆಂಗಳೂರಿನ 4 ಭಾಗ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ. ನಮ್ಮ MLAಗಳೇ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಶಾಸಕರೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. 800 ಕೋಟಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಮಹದೇವಪುರದಲ್ಲಿ ಲಾರಿಗಳು ನಿಂತಿವೆ. ಇದಕ್ಕೆ ಸೋಮವಾರ ಡೀಟೇಲ್ ಆಗಿ ರಿಪೋರ್ಟ್ ಕೊಡ್ತೀನಿ ಈಗಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಎಲೆಕ್ಟ್ರಾನಿಕ್ ಪ್ಲಾಂಟ್ಗಳು ಕೂಡ ಫೇಲ್ಯೂರ್ ಆಗಿದೆ. ಗ್ಯಾಸ್ ಉತ್ಪಾದನೆ ಮಾಡೋ ನಿರ್ಧಾರಕ್ಕೆ ಬಂದಿದ್ದೇವೆ. ಈವರೆಗೆ ಕಸ ವಿಲೇವಾರಿ ಬಗ್ಗೆ ಟೆಂಡರೇ ಕರೆದಿಲ್ಲ. ವಿಧಾನ ಪರಿಷತ್ ಕಲಾಪದಲ್ಲಿ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾತನಾಡಿದ್ದಾರೆ. ಬೆಂಗಳೂರು ಕಸದ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಮಾಫಿಯಾವಾಗಿ ಬದಲಾವಣೆ ಆಗ್ತಾ ಇದೆ. ಕಾಂಟ್ರಾಕ್ಟರ್ ಪಡೆದವರೇ ಮತ್ತೆ ಅದನ್ನ ಪಡೆದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈಗ ಕೋರ್ಟ್ಗೆ ಹೋಗಿದ್ದಾರೆ. ಆದ್ರೆ ಕೋರ್ಟ್ ತೀರ್ಪು ಕೊಡ್ತಾ ಇಲ್ಲ. ಹಾಗಾಗಿ ಬೆಂಗಳೂರಿನ 4 ಭಾಗ ಮಾಡಬೇಕಾಗಿ ನಾನು ಹೊರಟಿದ್ದೇನೆ. ನಮ್ಮ MLAಗಳೇ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. 800 ಕೋಟಿ ಕೊಡಿ ಅಂತ. 800 ಕೋಟಿ ಕೊಡಿ. ಹೀಗಾಗಿ ಮಹದೇವಪುರದಲ್ಲಿ ಲಾರಿಗಳು ಕೂಡ ನಿಂತಿವೆ. ಜೊತೆಗೆ ಇದೆಲ್ಲದರ ಬಗ್ಗೆ ಸಂಬಂಧಪಟ್ಟಂತೆ ಸೋಮವಾರ ಕಂಪ್ಲೀಟ್ ಆಗಿ ರಿಪೋರ್ಟ್ ಕೊಡ್ತೀನಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಸದ ವಿಲೇವಾರಿ ಸಂಬಂಧಪಟ್ಟಂತೆ ಮಾಫಿಯಾವಾಗಿ ಬದಲಾಗ್ತಾ ಇದೆ. ಹಾಗಾಗಿ ನಮ್ಮ MLAಗಳೇ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಲಾರಿಗಳನ್ನು ನಿಲ್ಲಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಲಾರಿಗಳು ಕೂಡ ನಿಂತು ಬಿಟ್ಟಿದ್ದೇವೆ. 800 ಕೋಟಿ ಕೊಡಬೇಕಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಮಹದೇವಪುರದಲ್ಲಿ ಲಾರಿಗಳು ನಿಂತಿವೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಅನ್ನ ನಾನು ಸೋಮವಾರ ಕೊಡ್ತೀನಿ. ಎಲ್ಲ ಎಲೆಕ್ಟ್ರಾನಿಕ್ ಕೂಡ ಫೇಲ್ಯೂರ್ ಆಗಿದ್ದಾವೆ. ಎಲೆಕ್ಟ್ರಾನಿಕ್ ಪ್ಲಾಂಟ್ಗಳು ಕೂಡ ಹಾಕಿದ್ದೀವಿ, ಅದು ಕೂಡ ಫೇಲ್ಯೂರ್ ಆಗಿದೆ. ಗ್ಯಾಸ್ ಉತ್ಪಾದನೆ ಮಾಡೋ ನಿರ್ಧಾರಕ್ಕೆ ಬಂದಿದ್ದೀವಿ ಈಗಂತ ಹೇಳಿಕೆ ಕೊಟ್ಟಿದ್ದಾರೆ.